We know that when Jesus was on this earth, the multitude and the children cried out and said, Hosanna, blessed is the King of Israel who comes in the name of the Lord. ಯೇಸು ಸ್ವಾಮಿ ಭೂಮಿ ಮೇಲೆ ಇದ್ದಾಗ ನಮಗೆ ಗೊತ್ತಿದೆ, ಎಲ್ಲ ಜನರು, ಇಸ್ರಾಯೇಲ್ ಜನರು ಮಕ್ಕಳೆಲ್ಲ ಕೂಗುತ್ತಾ ಇದ್ದಾರೆ, ಹೋಸನ್ನ ಇಸ್ರಾಯೇಲ್ ದೇಶದ ರಾಜನಿಗೆ ಅದು ಜಯ ಉಂಟಾಗಲಿ ಎಂದು. Hosanna in the highest, they cried and said. ಅವರು ಕೂಗುತ್ತಾ ಹೋಸನ್ನ, ಉನ್ನತನಿಗೆ ಹೋಸನ್ನ ಅಂತೇಳಿ ಕೂಗಿದ್ದಾರೆ. Hosanna means save us. ಹೋಸನ್ನ ಅಂದ್ರೆ ನಮ್ಮನ್ನು ರಕ್ಷಿಸು, help us, ನಮಗೆ ಸಹಾಯ ಮಾಡು. Hallelujah, Hallelujah, Hallelujah. According to their cry, ಅವರ ಒಂದು ಕೂಗಿನ ಪ್ರಕಾರ God Almighty Jesus Christ saved all the mankind by his death, burial and resurrection. ಸರ್ವಶಕ್ತನಾಗಿರುವಂತ ಯೇಸು ಕ್ರಿಸ್ತನು ತನ್ನ ಒಂದು ಮರಣದಿಂದ, ತನ್ನ ಒಂದು ಪುನರುತ್ಥಾನದಿಂದ, ಹೂಣಲ್ಪಟ್ಟುವುದರಿಂದ ತನ್ನ ಜನರನ್ನು ರಕ್ಷಿಸಿದ್ದಾನೆ. He saved all of us. ನಮ್ಮೆಲ್ಲರನ್ನು ಆತನು ರಕ್ಷಿಸಿದ್ದಾನೆ. Hallelujah. Hallelujah. Now he is going to come back again. ಮತ್ತೆ ಆತನು ಹಿಂತಿರುಗಿ ಬರ್ಲಿಕ್ಕಿದ್ದಾನೆ. Now as a church we cry out Hosanna. That means Hosanna, we use the term of exaltation. ಈಗ ನಾವು ಸಭೆಯಾಗಿ ಹೋಸನ್ನ ಅಂತೇಳಿ ನಾವು ಕರ್ತನಿಗೆ ಕೂಗುತ್ತಾ ಇರುವಾಗ ಅದರ ಅರ್ಥ ಏನಂತ ಹೇಳಿದ್ರೆ, ಆತನನ್ನು ಮೇಲೆ ಕೇರಿಸುವಂತದ್ದು, ಮಹಿಮೆ ಪಡಿಸುವಂತದ್ದು. Hosanna, term of adoration. ಹೋಸನ್ನ ಅಂತ ಹೇಳಿದ್ರೆ ಆತನ ಸಾಷ್ಟಾಂಗವಾಗಿ ಆರಾಧಿಸುವಂತದ್ದು. Hallelujah. 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 They cried for their saving. ಅವರು ಯಾಕೆ ಮೊರೆ ಇಟ್ಟರು? In Old Testament people, ಹಳೆ ಒಡಂಬಡಿಕೆ ಜನರು ಯಾಕೆ ಮೊರೆ ಇಟ್ಟಿದ್ದಾರೆ ಅಂತ ಹೇಳಿದ್ರೆ ಅವರು ರಕ್ಷಿಸಲಿಕ್ಕೆ ಅವರು ಮೊರೆ ಇಟ್ಟಿದ್ದಾರೆ. He came and did it and saved all the mankind, not only that Israel people, he redeemed even Gentiles. ಆತನು ಬಂದು ಎಲ್ಲ ಒಂದು ಇಸ್ರೇಲ್ ಜನರು ಮಾತ್ರವಲ್ಲದೆ ಎಲ್ಲ ಜನರನ್ನು, ಅನ್ಯ ಜನರು ಸಹ ಆತನು ರಕ್ಷಿಸಿದ್ದಾನೆ. Hallelujah. 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 So with adoration we must praise him. ಅದಕ್ಕಾಗಿ ನಾವು ಈ ಹೊಸ ಒಡಂಬಡಿಕೆ ಜನರಾಗಿ ನಾವು ಆತನ ಅಡ್ಡ ಬಿದ್ದು ನಮಸ್ಕರಿಸುವಂತ ಆರಾಧನೆ ಆಗಿ ಆತನನ್ನು ಹೋಸನ್ನ ಅಂತೇಳಿ ನಾವು ಆಡೋಣ. Hallelujah. Hallelujah. We sing Kannada song, Hosanna, Hosanna in the highest. ಕರ್ತನಾಳುವೆನು ಭೂಮಿ ಹರ್ಷಿಸಲಿ. Hosanna, Hosanna, Hosanna in the highest.